ಇನ್ನು ಈ ಆತ್ಮಹತ್ಯೆ ವಿಚಾರವಾಗಿ ಬಹಳ ರಾಜಕೀಯ ಜಟಾಪಟಿ ಕೂಡ ನಡೀತಾ ಇದೆ. ಅದರಲ್ಲೂ ಕೂಡ ಕೇರಳ ಚುನಾವಣೆಗೆ ಬಿಜೆಪಿ ಇವರಿಂದ ಫಂಡ್ ಅನ್ನ ಕೇಳಿತ್ತು, 100 ಕೋಟಿ. ಅವರಿಗೆ ಸಾಧ್ಯ ಆಗಿಲ್ಲ, ಆ ಕಾರಣಕ್ಕಾಗಿ ಅವರನ್ನ ಟಾರ್ಗೆಟ್ ಮಾಡಿದ್ರು, ಅವ್ರು ಒತ್ತಡಕ್ಕೆ ಸಿಕ್ಕಾಕೊಂಡಿದ್ರು ಅಂತ ಹೇಳಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಬಿಜೆಪಿ ನಾಯಕರುಗಳು ಮಾತ್ರ ಐಟಿ ದಾಳಿಯನ್ನ ಸಮರ್ಥಿಸಿಕೊಳ್ತಾ ಇರೋದಲ್ಲದೆ ಏನು ಉದ್ಯಮಿಗಳನ್ನ ಈ ರೀತಿಯಾಗಿ ಪರಿಶೀಲನೆಗೆ ಒಳಪಡಿಸ್ತಾ ಇನ್ಯಾರನ್ನು ಒಳಪಡಿಸೋಕಾಗುತ್ತೆ ಅಂತೇಳಿ ಸಮರ್ಥಿಸಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಪೊಲಿಟಿಕಲಿ ಏನೇನು ಜಟಾಪಟಿ ನಡೀತಾ ಇದೆ ಈ ಸಾವಿನ ವಿಚಾರವಾಗಿ ಬನ್ನಿ ನೋಡೋಣ. ರಾಯ್ ಆತ್ಮಹತ್ಯೆ, ಬಿಜೆಪಿ ವಿರುದ್ಧ ಪ್ರದೀಪ್ ಈಶ್ವರ್ ಬಾಂಬ್. ಏನೋ ಬಿಜೆಪಿಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ 106 ಕೋಟಿ, ಅದನ್ನ ಅವ್ರು ಕೊಟ್ಟಿಲ್ಲ, ಆ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಅದಾನಿ ಅಂಬಾನಿ ಪರ ಕೇಂದ್ರ ಎಂದ ಸಚಿವ ಪ್ರಿಯಾಂಕ್ ಖರ್ಗೆ. ಕಳೆದ 10 ವರ್ಷದಿಂದ ಐಟಿ, ಇಡಿ ಮತ್ತೆ GST ಹರಾಸ್ಮೆಂಟ್ ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ. ಉದ್ಯಮಿಗಳನ್ನಲ್ಲದೆ ಇನ್ಯಾರನ್ನ ಮುಟ್ತಾರೆ ಎಂದು ಛಲವಾದಿ ಕಿಡಿ. ಬಿಸ್ನೆಸ್ ಮೆನ್ಗಳನ್ನಲ್ಲದೆ ಐಟಿ ಅವರು, ಇಡಿ ಅವರು ಇನ್ಯಾರನ್ನು ಮುಟ್ತಾರೆ? ನಿಮ್ಮನ್ನು ಮುಟ್ತಾರ? ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪೊಲಿಟಿಕಲ್ ಟರ್ನ್ ಪಡೆದುಕೊಂಡಿದೆ. ಬಿಜೆಪಿ ವಿರುದ್ಧ ಸ್ಫೋಟಕ ಹೇಳಿಕೆ ಕೊಟ್ಟಿರೋ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಕೇರಳ ಎಲೆಕ್ಷನ್ಗೆ ಬಿಜೆಪಿಯವರು ಹಣ ಕೇಳಿದ್ರಂತೆ, 106 ಕೋಟಿ ಕೇಳಿದ್ರಂತೆ. ಕೊಟ್ಟಿಲ್ಲದ ಕಾರಣ ಟಾರ್ಗೆಟ್ ಮಾಡಿದ್ದಾರೆ ಅಂದಿರೋದು ಅನುಮಾನಕ್ಕೆ ಕಾರಣವಾಗಿದೆ. ನನಗಿರೋ ಪ್ರಾಥಮಿಕ ಮಾಹಿತಿ ಎಲ್ಲರೂ ಮಾತಾಡ್ತಿರೋದು, ಏನೋ ಬಿಜೆಪಿಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ 106 ಕೋಟಿ, ಅದನ್ನ ಅವ್ರು ಕೊಟ್ಟಿಲ್ಲ, ಆ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಈಗ ಅವರು ಒಳಗಡೆ ಇದ್ದವರು ಹೇಳಿದ್ರಷ್ಟೇ ತಾನೆ. ಈಗ ಮರ್ಡರ್ ಆದಾಗ 100 ಜನ 100 ಹೇಳ್ತಾರೆ. ಹಂಗಾದ್ರೆ ಕಾಮನ್ ಮ್ಯಾನ್ಗೊಂದು ನ್ಯಾಯ, ಐಟಿ ಅವ್ರಿಗೊಂದು ನ್ಯಾಯನಾ? ಇದಿಷ್ಟೇ ಅಲ್ಲ, ಶೂಟ್ ಮಾಡಿಕೊಂಡ್ರ ಅಥವಾ ಶೂಟ್ ಮಾಡಿದ್ರ ಅನ್ನೋ ಬಗ್ಗೆಯೂ ತನಿಖೆ ಆಗಬೇಕು ಅಂತ ಶಾಸಕ ಪ್ರದೀಪ್ ಈಶ್ವರ್ ಆಗ್ರಹ ಮಾಡಿದ್ದಾರೆ. ಶೂಟ್ ಮಾಡ್ಕೊಂಡ್ರ, ಶೂಟ್ ಮಾಡಿದ್ರ ಈಗ ಅಲ್ಲಿದ್ದವ್ರು ಯಾರು? ಐಟಿ ಅವರು. ಈಗ ಅಲ್ಲಿ ಐಟಿ ಅವ್ರು ಇದ್ರಲ್ಲ, ಹಂಗಾದ್ರೆ ಏನು ಕ್ಲೀನ್ ಚೀಟ್ ಕೊಟ್ಬಿಡಕ್ಕಾಗುತ್ತೆ? ತನಿಖೆ ಆಗಲಿ, SIT ಕೊಡಲಿ. ನಾವು CBIಗೆಲ್ಲ ಕೊಡಲ್ಲ, ಯಾಕೆಂದರೆ ಅವ್ರ ಕೈಯಲ್ಲಿದೆ CBI. SIT ತನಿಖೆ ಆಗಲಿ, ನನಗೆ ನಂಬಿಕೆ ಇದೆ ಇದಕ್ಕೇನೋ ಒಂದು ಮೇಜರ್ ಟ್ವಿಸ್ಟ್ ಖಂಡಿತವಾಗೂ ಸಿಗುತ್ತೆ. ಅದಾನಿ ಅಂಬಾನಿ ಬಿಟ್ರೆ ಬೇರೆ ಯಾರು ಬೆಳೆಯಬಾರದು ಅನ್ನೋ ಉದ್ದೇಶ ಅಂತ ಬಿಜೆಪಿ ವಿರುದ್ಧ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಆಕ್ರೋಶ ಹೊರಹಾಕಿದ್ರು. ಅದಾನಿ ಅಂಬಾನಿಯವರು ಬಿಟ್ಟರೆ ಯಾವ ವ್ಯಾಪಾರವನ್ನು ಬಿಸ್ನೆಸ್ಸನ್ನು ಈ ದೇಶದಲ್ಲಿ ಬೇರೆ ಯಾರೂ ಮಾಡಬಾರ್ದು ಅನ್ನುವಂಥದ್ದು ಒಂದು ಅನ್ರಿಟನ್ ಅಜೆಂಡಾ ಆಫ್ BJP. ಅವ್ರನ್ನ ನೀವು ಕಳೆದ 4 ದಿನಗಳಿಂದ ಕೇರಳದಿಂದ ಬಂದ IT ಅಧಿಕಾರಿಗಳು ಗನ್ ಪಾಯಿಂಟಲ್ಲಿ ತನಿಖೆ ಮಾಡುವಂಥ ಕೆಲಸವನ್ನು ನೀವು ಮಾಡಿಬಿಟ್ರೆ ಏನಾದರೂ ನಿಮಗೇನೋ ಸಮಸ್ಯೆ ಇದೆ, ನೋಟಿಸ್ ಮೂಲಕ ರಿಕವರಿ ಮಾಡುವಂಥದ್ದಕ್ಕೆ ಅವಕಾಶ ಇದೆಯಲ್ರಿ IT ಅವ್ರಿಗೆ. ನೀವು ಅವ್ರನ್ನ ಕೂಡ ಹಾಕ್ಕೊಂಡು 4 ದಿವಸ ಅವ್ರಿಗೆ ಚಿತ್ರಹಿಂಸೆ ಮಾಡುವಂಥದ್ದು ಏನಿದೆ? ಐಟಿ ಅಧಿಕಾರಿಗಳ ಕಿರುಕುಳದಿಂದಲೇ ಹೀಗಾಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಛಲವಾದಿ ನಾರಾಯಣಸ್ವಾಮಿ ಉದ್ಯಮಿಗಳನ್ನಲ್ಲದೆ ಇನ್ಯಾರನ್ನ ಮುಟ್ತಾರೆ ಎಂದಿದ್ದಾರೆ. ನೋಡಿ, ಇದು ನಾವು ಹೇಳೋದಲ್ಲ, ಕುಟುಂಬದವರೇ ಹೇಳಿದಾರಲ್ಲ. ನಾನು ಹೇಳಿದರೆ ರಾಜಕೀಯ ಅಂತ ಹೇಳ್ಬೋದು ತಾವು, ಆದರೆ ವೆನ್ ದೇರ್ ಓನ್ ಫ್ಯಾಮಿಲಿ ಮೆಂಬರ್ ಇಸ್ ಸೇಯಿಂಗ್ ಸೊ, ಏನು ಹೇಳಬೇಕು ಇದಕ್ಕೆ? ಹಿಂದೆ ಇಲ್ಲಿ ಒಂದು ಘಟನೆನೂ ನಡೆದಿದೆ ಅಲ್ಲ, ಅದ್ರದ್ದು ಯಾರು ಬಿಚ್ಚಿ ಹೇಳೋಕ್ಕಾಗೋದಿಲ್ಲ. ಬಟ್ ಅದನ್ನು ಹಾಗೇ ಆಗಿದೆ ಅಂತ ಎಲ್ಲರದ್ದು ಅನುಮಾನ ಇದೆ. ಬಿಸ್ನೆಸ್ ಮೆನ್ಗಳನ್ನಲ್ಲದೆ ಐಟಿ ಅವರು, ಇಡಿ ಅವರು ಇನ್ಯಾರನ್ನು ಮುಟ್ತಾರೆ? ನಿಮ್ಮನ್ನು ಮುಟ್ತಾರ? ಅವ್ರ ಮಾಡ್ತಾರೆ, ಅವ್ರ ಕೆಲಸ ಮಾಡ್ಬೇಕಲ್ಲ ಅವ್ರ ಡಿಪಾರ್ಟ್ಮೆಂಟ್ಗಳಲ್ಲಿ. ಅದೇನಿದೆಯೋ ಅವ್ರು ಹೇಳ್ಕೊಳ್ಬೇಕು, ಸಮಜಾಯಿಸಿ ಮಾಡ್ಕೊಳ್ಬೇಕು. ಈ ಕೆಲವರು ಕಾಂಗ್ರೆಸ್ಸಲ್ಲಿ ಮಂತ್ರಿಗಳು ಅರ್ಕಬಾಯಿನವ್ರು ಇದ್ದಾರೆ. ಆ ಅರ್ಕಬಾಯಿನವ್ರಿಗೆಲ್ಲ ನಾನೇ ಯಾಕೆ ಉತ್ತರ ಕೊಡಲಿ? ನಾನು ನೋಡಿದೆ ಹೇಗೆ ನನ್ನ ಮೇಲೆ ಬಿದ್ರಲ್ಲ BK ಹರಿಪ್ರಸಾದ್, ಅವರು ಬಚ್ಚಲ ಬಾಯಿ ಇದ್ದಂಗೆ. ಈಗ ಮಾತಾಡಿರ್ತಕ್ಕಂಥವ್ರು ಅರ್ಕಬಾಯಿ ಅಷ್ಟೇ, ಅವ್ರಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ. ಯಾರು ಕೇಂದ್ರಕ್ಕೆ ತಲೆ ಬಾಗೋದಿಲ್ವೋ ಅಂತವರ ಮೇಲೆ ಐಟಿ ದಾಳಿ ಅಂತ ಕಾಂಗ್ರೆಸ್ ನಾಯಕರು ಸಿಟ್ಟಿಗೆದ್ರು. ಇಡೀ ರಾಷ್ಟ್ರದಲ್ಲಿ ಇದು ಒಂದು ಪ್ರವೃತ್ತಿ ಬೆಳೆಸಿದ್ದಾರೆ. ಕಳೆದ 10 ವರ್ಷದಿಂದ ಐಟಿ, ಇಡಿ ಮತ್ತು GST ಹರಾಸ್ಮೆಂಟು ಉದ್ಯಮಿಗಳಿಗೆ ಆಗ್ತಾ ಇವೆ. ಯಾವ ಉದ್ಯಮಿಗಳಿಗೆ?
ಯಾರು SME MSME ಮಾಡ್ತಾರೆ ಮತ್ತು ಇಂಡಸ್ಟ್ರಿಯಲಿಸ್ಟಿಗೆ, ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ. ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಇದು ಎರಡನೇದು ಮೂರನೇ ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ನೀವು ಯಾರಿಗೆ ಖಾಸಗಿಯಾಗಿ ಮಾತಾಡಿ ಉದ್ಯಮಿಗಳಿಗೆ, ಇದು ಹರಾಸ್ಮೆಂಟ್ ಇದೆ. ಆ ಆ್ಯಂಗಲ್ನಲ್ಲಿ ನಾವು ಏನು ಯೋಚನೆ ಮಾಡಲಿಲ್ಲ. ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಆಗಿದೆ ಅನ್ನೋದಷ್ಟೇ ನೋಡ್ತಾರೆ ವಿನಃ ಇದರ ಐ ಟಿಯ ಭಾಗವನ್ನು ನಮ್ಮವರು ನೋಡಿಲ್ಲ. ಈಗ ಅವರು ತನಿಖೆ ಮಾಡಿದರೆ ತನಿಖೆಯಲ್ಲಿ ಏನು ಬರುತ್ತೆ, ಅವರ ಸಹೋದರರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, IT ಅವರ ದಾಳಿಯಿಂದ ಹಾಗಾಗಿದೆ ಅಂತೇಳಿ. ಅದೆಲ್ಲ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಆ ಆ್ಯಂಗಲ್ನಲ್ಲಿ ಇನ್ನೂ ಕೂಡ ಅವರು ನೋಡಿಲ್ಲ. ಪೊಲೀಸ್ ಅವರು ಏನಿದೆಯೋ ಕಾನೂನು ಪ್ರಕಾರ ಅವ್ರು ಮಾಡ್ತಾರೆ. ಯಾಕೆಂದರೆ ಇನ್ವೆಸ್ಟಿಗೇಷನ್ ಎಲ್ಲ ಈಚೆ ಬರಲಿ ಇವೆಲ್ಲ, ಆಮೇಲೆ ನಾನು ಇದ್ರ ಮಾತಾಡೋದು ಸರಿ ಇಲ್ಲ. ಅದೇನೇ ಆರೋಪ ಪ್ರತ್ಯಾರೋಪಗಳಿದ್ರು CJ ರಾಯ್ ಆತ್ಮಹತ್ಯೆ ಹಿಂದೆ ರಾಜಕೀಯ ಪಿತೂರಿ ಇದೆಯಾ? ಇದ್ರೆ ಅದರ ಬಗ್ಗೆ ತನಿಖೆಯಾಗಿ ಸತ್ಯ ಹೊರಬರಬೇಕಿದೆ. ಬ್ಯೂರೋ ರಿಪೋರ್ಟ್ TV9.